ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಕುಸುಮ ಷಟ್ಪದಿ ಮತ್ತು ಶರಷಟ್ಪದಿ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಭೋಗ ಷಟ್ಪದಿ ಮತ್ತು ಭಾಮಿನಿ ಷಟ್ಪದಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಇಲ್ಲಿ ಭೋಗ ಷಟ್ಪದಿ ಎಂದರೇನು? ಲಕ್ಷಣ ನೋಡಿ. ಭೋಗ ಷಟ್ಪದಿ ಎಂದರೇನು? 1, 2, 4, 5ನೇ ಸಾಲಿನಲ್ಲಿ 3 ಮಾತ್ರೆಯ 4 ಗಣಗಳು ಬರುತ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳು ಮೇಲೊಂದು ಗುರು ಬರುತ್ತದೆ. ಅಂದರೆ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ. ಇದು ಲಕ್ಷಣ ಹೇಗೆ ಅಂದರೆ, ಇಲ್ಲಿ 3 ಮಾತ್ರೆಯ 4 ಗಣಗಳು ಬರುತ್ತವೆ ನೋಡಿ. ಹೇಗೆ ಅಂದರೆ, ಇಲ್ಲಿ ಲಕ್ಷಣ ಇದೆ ನೋಡಿ. ಹೇಗೆ 1, 2, 3, 4, 5, 6 ಸಾಲುಗಳು. ಇಲ್ಲಿ 1, 2, 4, 5ನೇ ಸಾಲಿನಲ್ಲಿ 3 ಮಾತ್ರೆಯ 4 ಗಣಗಳು ಬರುತ್ತವೆ. 1, 2, 3, 4. 1, 2, 4, 5ನೇ ಸಾಲಿನಲ್ಲಿ 3 ಮಾತ್ರೆಯ 4 ಗಣಗಳು ಬರುತ್ತವೆ. ಇಷ್ಟೇ ಡೆಫಿನೇಷನ್ ನೋಡಿ. 3 ಮತ್ತು 6ನೇ ಸಾಲಿನಲ್ಲಿ, ಈ 3 ಮತ್ತು 6ನೇ ಸಾಲಿನಲ್ಲಿ ಇಲ್ಲಿ 4 ಮಾತ್ರೆ ಬರಬೇಕಾದ್ರೆ 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳು ಬರಬೇಕು ನೋಡಿ. ಹೇಗೆ 1, 2, 3, 4, 5, 6. ಇಲ್ಲಿ 4 ಗಣಗಳಿರಬೇಕಾದ್ರೆ ಇಲ್ಲಿ 6 ಗಣಗಳು ಬರಬೇಕಾಗುತ್ತೆ. ಕೊನೆಗೆ ಒಂದು ಗುರು ಬರುತ್ತದೆ. 3 ಮತ್ತು 6ನೇ ಸಾಲಿನಲ್ಲಿ ಕೊನೆಗೆ 2 ಗುರು, ಅಂದರೆ ಲಘು ಇದ್ದರೂ ಗುರು ಎಂದು ಭಾವಿಸಬೇಕು. ಇದು ಭೋಗ ಷಟ್ಪದಿಯ ಒಂದು ಲಕ್ಷಣ. ಇಲ್ಲಿ ಲಘು ಗುರು ಹೇಗೆ ಹಾಕಿದ್ದಾರೆ ನೋಡಿ. ಉದಾಹರಣೆ, ನಾವು ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಮಾಡಬೇಕು. ಪಟ್ಟ ಅಂದರೆ ಪಕ್ಕೆ ಗುರು ಬರಬೇಕು, ಟಕ್ಕೆ ಲಘು ಬರಬೇಕಾಗುತ್ತೆ. ಪಟ್ಟ, ಗಟ್ಟ, ಲವಗೆ ನೂಪರು. ಇಲ್ಲಿ 3 ಮಾತ್ರೆಯ 4 ಗಣಗಳು ಬಂದಿದ್ದೇವೆ ನೋಡಿ. ಇಲ್ಲಿಯೂ ಸಹ 3 ಮಾತ್ರೆಯ 4 ಗಣಗಳು. ಆದರೆ 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳು ಮೇಲೊಂದು ಗುರು ಬರುತ್ತದೆ. ಆದ್ದರಿಂದ ಇದನ್ನು ಭೋಗ ಷಟ್ಪದಿ ಎನ್ನುವರು. ಇಲ್ಲಿ ಡೆಫಿನೇಷನ್ ಎಷ್ಟೇ ಇದೆ ನೋಡಿ. 1, 2, 4, 5ನೇ ಸಾಲಿನಲ್ಲಿ 3 ಮಾತ್ರೆಯ ಇದು ಒಂದು 3 ಮಾತ್ರೆಯ 4 ಗಣಗಳು ಬರುತ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳು ಬರುತ್ತವೆ. ಅಂದರೆ ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ. ಹೇಗೆ ಕೊನೆಗೆ ಒಂದು ಗುರು ಉಳಿಯುತ್ತದೆ ನೋಡಿ. ಇಲ್ಲಿ 6 ಗಣ 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳು ಮೇಲೊಂದು ಗುರು ಬರುತ್ತದೆ. ಆದ್ದರಿಂದ ಇದನ್ನು ಭೋಗ ಷಟ್ಪದಿ ಎನ್ನುವರು. ಸರಳವಾದ ವಿಧಾನದಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನಂತರ ಭಾಮಿನಿ ಷಟ್ಪದಿ ಎಂದರೇನು? ಇದು ಸಹ 6 ಸಾಲಿನ ಪದ್ಯ ನೋಡಿ. 4ನೇದಾಗಿ ಭಾಮಿನಿ ಷಟ್ಪದಿ. ಇದು ಸಹ 1, 2, 4, 5ನೇ ಸಾಲಿನಲ್ಲಿ 3, 4 ಮಾತ್ರೆಯ 2 ಗಣಗಳು ಬರುತ್ತವೆ. ಹೇಗೆಂದರೆ ನೋಡಿ, 3, 4, 3, 4 ಅಂದರೆ ಇವೆರಡು ಗಣಗಳು ಬರುತ್ತವೆ. ಹೀಗೆ 1, 2, 4, 5ನೇ ಸಾಲಿನಲ್ಲಿ 3, 4 ಮಾತ್ರೆಯ 3, 4 ಮಾತ್ರೆಯ ಎಷ್ಟು ಗಣಗಳು ಬರುತ್ತವೆ? 2 ಗಣಗಳು ಬರುತ್ತವೆ. ಇವೆರಡು ಗಣಗಳು ಬರುತ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 3, 4 ಮಾತ್ರೆಯ 3 ಗಣಗಳು ಬರುತ್ತವೆ. ಹೇಗೆ
ಇದು ಒಂದು ಗಣ ಆಗಿದೆ. ಇಲ್ಲಿ 4 ಬರಬೇಕಾದ್ರೆ ಇಲ್ಲಿ 6 ಗಣ ಬರಬೇಕಾಗತ್ತೆ ನೋಡಿ. ಆದರೆ 3 ಮತ್ತು 6ನೇ ಸಾಲಿನಲ್ಲಿ ಎಷ್ಟು ಗಣಗಳು ಬರುತ್ತೋ 3 4 ಮಾತ್ರೆಯ 3 ಗಣಗಳು. ಹೇಗೆ ಅಂದರೆ 3 4 3 4 3 4 ಮಾತ್ರೆಯ 3 ಗಣಗಳು ಬರುತ್ತವೆ. ಮೇಲೊಂದು ಗುರು ಬರುತ್ತದೆ. ಆದ್ದರಿಂದ ಇದನ್ನು ಭಾಮಿನಿ ಷಟ್ಪದಿ ಎನ್ನುವರು. ಉದಾಹರಣೆ ಒಂದು ಲಕ್ಷಣ ನೋಡಿ ಇಲ್ಲಿ. ಹೀಗೆ ಲಕ್ಷಣ. ಒಂದು 2 3 4 5 6 ಈ 6 ಸಾಲಿನ ಪದ್ಯ. 1 2 4 5ನೇ ಸಾಲಿನಲ್ಲಿ 3 4 ಮಾತ್ರೆಯ 2 ಗಣಗಳು ಬರುತ್ತವೆ. 2 ಗಣ, ಇವೆರಡು ಗಣ, ಇವೆರಡು ಗಣಗಳು ಬರುತ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 3 ಮತ್ತು 6ನೇ ಸಾಲಿನಲ್ಲಿ 3 4 ಮಾತ್ರೆಯ 3 ಗಣಗಳು. ಇವು 3 4 ಮಾತ್ರೆಯ ಒಂದು ಗಣ, ಇದೊಂದು ಗಣ, ಇದೊಂದು ಗಣ. ಮೇಲೊಂದು ಗುರು ಬರುತ್ತದೆ. ಆದ್ದರಿಂದ ಇದನ್ನು ಭಾಮಿನಿ ಷಟ್ಪದಿ ಎನ್ನುವರು. ಇಲ್ಲಿವರೆಗೆ ಭೋಗ ಷಟ್ಪದಿ ಮತ್ತು ಭಾಮಿನಿ ಷಟ್ಪದಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದು ತಮಗೆ ಅರ್ಥವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.